ಜೇನುತುಪ್ಪದಲ್ಲಿ ನೆನೆಸಿಟ್ಟ ಉತ್ತತ್ತಿ ಅಥವಾ ಖರ್ಜೂರ ಹಣ್ಣುಗಳನ್ನ ತಿಂದ್ರೆ ಅತ್ಯದ್ಭುತವಾದಂತಹ ಪ್ರಯೋಜನಗಳು ಇವೆ. ಅದು ನಿಮ್ಗೆ ಗೊತ್ತಾ? ಹೌದು, ಶರೀರಕ್ಕೆ ಬೇಕಾಗುವಂತಹ ಪೌಷ್ಟಿಕ ಪದಾರ್ಥಗಳನ್ನ ನೀಡುತ್ತದೆ ಈ ಜೇನುತುಪ್ಪದಲ್ಲಿ ನೆನೆದ ಉತ್ತತ್ತಿ ಅಥವಾ ಖರ್ಜೂರ ಹಣ್ಣುಗಳು. ಇದರಲ್ಲಿ ಔಷಧೀಯ ಗುಣಗಳು ಸಾಕಷ್ಟಿವೆ. ಶರೀರಕ್ಕೆ ಬೇಕಾಗುವಂತಹ ಪೌಷ್ಟಿಕ ನೀಡೋದೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ದೇಹಕ್ಕೆ ಬಲವನ್ನ, ಪೌಷ್ಟಿಕತೆಯನ್ನ, ಸೌಂದರ್ಯವನ್ನ, ಅಂದವನ್ನ ನೀಡುತ್ತದೆ. ಅದರಿಂದಲೇ ಬಹಳಷ್ಟು ಜನ ಇದನ್ನ ಇಷ್ಟದಿಂದ ತಿನ್ನುವುದುಂಟು. ಈಗ ನಾವು ಇದರಿಂದ ಒದಗುವ ಲಾಭಗಳೇನು, ಇದರಿಂದ ಆಗುವ ಪ್ರಯೋಜನಗಳೇನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ಅಂದರೆ 3% ಭಾಗ ಜೇನುತುಪ್ಪವನ್ನ ಹಾಗೆಯೇ ಒಣಗಿದ ಉತ್ತತ್ತಿ ಅಥವಾ ಖರ್ಜೂರ ತೆಗೆದುಕೊಂಡು 1 ವಾರದವರೆಗೆ ಇವುಗಳನ್ನ ಜೇನುತುಪ್ಪದಲ್ಲಿ ಹಾಕಿ ನೆನೆ ಇಟ್ಟುಬಿಡಿ. ಹೀಗೆ ಜೇನುತುಪ್ಪ ಅದರಲ್ಲಿ ಹಾಕಿದ ಮೇಲೆ ಖರ್ಜೂರ ಹಣ್ಣು ಮತ್ತು ಜೇನುತುಪ್ಪ ಚೆನ್ನಾಗಿ ಮಿಶ್ರವಾಗುವಂತೆ ಬಾಟ್ಲಿಯನ್ನ 2-3 ಬಾರಿ ಅಂದ್ರೆ ಗಾಜಿನ ಪಾತ್ರೆಯನ್ನ 2-3 ಬಾರಿ ಕೆಳಗೆ ಮೇಲೆ ಅಲುಗಾಡಿಸಿ. ಹೀಗೆ ದಿನಾಲು 1-2 ಬಾರಿ ಮಾಡೋದ್ರಿಂದ ಅದರಲ್ಲಿನ ಮಿಶ್ರಣ ಚೆನ್ನಾಗಿ ಮಿಶ್ರವಾಗುತ್ತೆ. ಹೀಗೆ 1 ವಾರ ಆ ಪಾತ್ರೆಯನ್ನ ತೆಗೆದು ಪಕ್ಕಕ್ಕಿಟ್ಟುಬಿಡಿ. ಹೀಗೆ ಇಟ್ಟ ಮೇಲೆ ಪ್ರತಿನಿತ್ಯ 1 ಉತ್ತತ್ತಿಯನ್ನ ಅದರಲ್ಲಿಂದ ತೆಗೆದುಕೊಂಡು ತಿನ್ನೋದ್ರಿಂದ ಶೀತ, ಕೆಮ್ಮು ಇನ್ನಿತರ ಸಮಸ್ಯೆಗಳು, ಮುಖ್ಯವಾಗಿ ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳು ದೂರ ಸರಿಯುತ್ತವೆ. ಅಷ್ಟೇ ಅಲ್ಲ, ಶರೀರಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ನೀಡೋದೇ ಅಲ್ಲದೆ ದೀರ್ಘಕಾಲಿಕ ವ್ಯಾಧಿಗಳಿಂದ ಇದು ಚೆಕ್ ನೀಡುತ್ತೆ. ಅಷ್ಟೇ ಅಲ್ಲ, ಒತ್ತಡಗಳು ಅಥವಾ ಮಾನಸಿಕ ಆಂದೋಲನೆಗಳಿಗೆ ಇದು ಉತ್ತಮ ರಾಮಬಾಣ ಅಂತ ಹೇಳ್ಬಹುದು. ಅಷ್ಟೇ ಅಲ್ಲ, ಗಾಯಗಳು ಕೂಡ ಬಹುಬೇಗ ಈ ಜೇನುತುಪ್ಪ ಹಾಗೂ ಉತ್ತತ್ತಿಯ ಸೇವನೆಯಿಂದ ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲದೆ ಶರೀರಕ್ಕೆ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಮುಖ್ಯವಾಗಿ ಈ ಜೇನುತುಪ್ಪ ಮಿಶ್ರಿತ ಉತ್ತತ್ತಿಯನ್ನು ಸೇವನೆ ಮಾಡೋದ್ರಿಂದ ಮರಿವು ಕೂಡ ಕಡಿಮೆ ಆಗುತ್ತೆ. ಅದರಲ್ಲೂ ಮಹಿಳೆಯರಿಗೆ ಬೇಕಾಗುವಂತಹ ಐರನ್, ಕ್ಯಾಲ್ಸಿಯಂ ಇದರಲ್ಲಿ ಸಮೃದ್ಧವಾಗಿ ಇರುವುದರಿಂದ ರಕ್ತಹೀನತೆಯನ್ನ ಕಡಿಮೆ ಮಾಡೋದೇ ಅಲ್ಲದೆ ಅಲರ್ಜಿ ಮತ್ತು ಇನ್ಫೆಕ್ಷನ್ ಗಳನ್ನ ಕೂಡ ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲ, ಇನ್ಫೆಕ್ಷನ್ಸ್, ಅಲರ್ಜಿಗಳು ವೃದ್ಧಿ ಹೊಂದದಂತೆ ನಿವಾರಿಸುತ್ತದೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕೂಡ ಈ ಮಿಶ್ರಣದ ಸೇವನೆಯಿಂದ ಕಡಿಮೆ ಆಗುತ್ತದೆ. ಶಕ್ತಿ ಹೆಚ್ಚಾಗೋದೇ ಅಲ್ಲದೆ ಕೆಟ್ಟ ಬ್ಯಾಕ್ಟೀರಿಯಾಗಳು ನಿವಾರಣೆ ಹೊಂದಿ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾಗಳು, ಕ್ರಿಮಿಗಳು ಇದ್ದರೆ ಅವು ನಾಶ ಹೊಂದುತ್ತವೆ. ರಕ್ತ ಸರಬರಾಜು ಚೆನ್ನಾಗಿ ಆಗುತ್ತದೆ. ರಕ್ತಹೀನತೆ ಹೋಗಿ ರಕ್ತದ ಪ್ರಸರಣೆ ಚೆನ್ನಾಗಿ ಆಗಿ ಇದು ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆಗಳನ್ನ ನಿವಾರಿಸುತ್ತದೆ. ಇನ್ನು ಈ ಮಿಶ್ರಣವನ್ನ ಹಾಲಿನೊಂದಿಗೆ ಕೂಡ ಸೇವಿಸೋದ್ರಿಂದ ಅನೇಕ ವಿಟಮಿನ್ ಗಳನ್ನ, ಖನಿಜಾಂಶಗಳನ್ನ ದೇಹಕ್ಕೆ ನೀಡಿದಂತೆ ಆಗಿ ದೇಹಕ್ಕೆ ಶಕ್ತಿ ಹೆಚ್ಚಾಗುತ್ತದೆ. ಇನ್ನು ಮುಖ್ಯವಾಗಿ ಖರ್ಜೂರ ಮಿಶ್ರಿತ ಈ ಜೇನುತುಪ್ಪದ ಮಿಶ್ರಣವನ್ನು ತೆಗೆದುಕೊಳ್ಳೋದ್ರಿಂದ ಶೃಂಗಾರ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತದೆ ಎಂದು ಪರಿಶೋಧನೆಯ ಮೂಲಕ ಸಾಬೀತಾಗಿದೆ. ಜೀವನ ಆನಂದಮಯವಾಗಿ ಸಾಗಬೇಕು ಅಂದ್ರೆ ಇಂತಹ ಮಿಶ್ರಣವನ್ನ ನೀವು ಪ್ರತಿನಿತ್ಯ ಸೇವಿಸೋದ್ರಿಂದ ದೇಹಕ್ಕೆ ಶಕ್ತಿ ನೀಡೋದೇ ಅಲ್ಲದೆ ಮಾನಸಿಕ ಆನಂದವನ್ನ ಕೂಡ ಹೊಂದಬಹುದು. ಅದು ಹೇಗೆ ಅಂದ್ರೆ ಒತ್ತಡ ಕಡಿಮೆ ಮಾಡೋದ್ರಿಂದ, ಮರೆವು ಹೋಗೋದ್ರಿಂದ. ಹೌದು, ಯಾವುದೇ ಆಗ್ಲಿ ಹಿತಮಿತವಾಗಿದ್ರೆ ಚೆನ್ನಾಗಿ, ಅತಿಯಾದ್ರೆ ದೇಹಕ್ಕೆ ಒಮ್ಮೊಮ್ಮೆ ಅಪಾಯ ಕೂಡ ಕಾದಿರುತ್ತದೆ. ಆದ್ದರಿಂದ ಇಂತಹ ಮಿಶ್ರಣದ ಸೇವನೆಯನ್ನ ಮಾಡುವಾಗ ನಿಮ್ಮ ದೇಹದ ತತ್ವವನ್ನ ತಿಳಿದು ಉಪಯೋಗಿಸಲು ಪ್ರಯತ್ನಿಸಿ. ಇನ್ನು ಏನಾದ್ರೂ ಅನುಮಾನಗಳಿದ್ರೆ ತಪ್ಪದೆ ವೈದ್ಯರನ್ನ ಸಂಪರ್ಕಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.